ಕೇಕ್ ಅಂದ್ರೇ ಹಾಗೆ, ಕೇಕ್ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಹಿರಿಯರಿಂದ ಹಿಡಿದು ಕಿರಿಯರವರೆಗೂ ಎಲ್ಲ ವರ್ಗದ ಎಲ್ಲ ವಯೋಮಾನದವರ ಬಾಯಿ ರುಚಿ ತಣಿಸುವ ಆಹಾರ ಯಾವುದಾದ್ರೂ ಇದ್ರೆ, ಸಿಹಿ ತಿನಿಸು ಯಾವುದಾದ್ರೂ ಇದ್ರೆ ಅದು ಕೇಕ್ ಅಂತಾನೆ ಹೇಳ್ಬೋದು. ಅದರಲ್ಲೂ ವಿಶೇಷವಾಗಿ ಹಬ್ಬ ಹರಿದಿನ ಹೊಸ ವರ್ಷದ ಸಂದರ್ಭದಲ್ಲಿ ಕೇಕ್ ಇಲ್ಲದೆ ಅದರ ಆಚರಣೆ ಆಗಲ್ಲ ಅನ್ನೋ ಮಟ್ಟಿಗೆ ಕೇಕ್ ಇವತ್ತು ಜನಪ್ರಿಯವಾಗಿದೆ. ಹೀಗಾಗಿ ಅರಮನೆ ನಗರಿ ಮೈಸೂರಿನಲ್ಲಿ ಇವತ್ತು ಕೇಕ್ ಉತ್ಸವ ನಡೀತಿದೆ. ಕೇಕ್ ಉತ್ಸವದಲ್ಲಿ ನಾನಾ ಬಗೆಯ ನಾನಾ ವಿನ್ಯಾಸದ ಕೇಕ್ಗಳು ನೋಡುಗರ ಕಣ್ಮನ ಸೆಳೆತಿದೆ. ಹೀಗಾಗಿ ಮೈಸೂರಿನಲ್ಲಿ ಮಾಗಿ ಉತ್ಸವದ ಹಿನ್ನೆಲೆಯಲ್ಲಿ ನಡೆಯುತ್ತಿರುವಂತಹ ಕೇಕ್ ಉತ್ಸವ ಹೇಗಿದೆ, ವೈವಿಧ್ಯಮಯವಾದ ಕೇಕ್ಗಳು ಯಾವ ರೀತಿ ಜನಮನರನ್ನ ತನ್ನತ್ತ ಸೆಳೀತಿದೆ ಅಂತ ನೋಡ್ಕೊಬರೋಣ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ನಡೆಯುತ್ತಿರುವಂತಹ ಕೇಕ್ ಉತ್ಸವದಲ್ಲಿದ್ದೀನಿ. ಮೈಸೂರಿನ ಜಿಲ್ಲಾಡಳಿತದಿಂದ ಆಯೋಜಿಸಿರುವಂತಹ ಮಾಗಿ ಉತ್ಸವದಲ್ಲಿ ಈ ಬಾರಿ ಕೇಕ್ ಉತ್ಸವವನ್ನು ಸಹ ಏರ್ಪಡಿಸಲಾಗಿದೆ. 3 ದಿನಗಳ ಕಾಲ ಈ ಒಂದು ಕೇಕ್ ಉತ್ಸವವನ್ನು ಏರ್ಪಡಿಸಿದ್ದು ಕೇಕ್ ಪ್ರಿಯರ ಕಣ್ಮನನ ಸೆಳೆತಿದೆ. ನನ್ನ ಬಲಭಾಗ ನೋಡ್ತಾ ಇರ್ಬೋದು, ನಾನಾ ವಿನ್ಯಾಸದ ನಾನಾ ಬಗೆಯ ರುಚಿಕರವಾದ ಕೇಕ್ಗಳು ಇವತ್ತು ಮೈಸೂರಿನಲ್ಲಿ ತನ್ನ ನೋಟವನ್ನು ಬೀರ್ತಾ ಇದೆ. ಸಾಕಷ್ಟು ಜನ ಸಾರ್ವಜನಿಕರು ಈ ಒಂದು ಕೇಕ್ ಉತ್ಸವಕ್ಕೆ ಆಗಮಿಸಿ ಇಲ್ಲಿ ರೆಡಿಯಾಗಿರುವಂತಹ ಕೇಕ್ಗಳನ್ನ ನೋಡಿ ನಿಜವಾಗ್ಲೂ ಖುಷಿ ಪಡ್ತಾ ಇದ್ದಾರೆ. ಸಾಕಷ್ಟು ಬಗೆಯ ಸಾಕಷ್ಟು ವಿನ್ಯಾಸಗಳಲ್ಲಿ ಕೇಕ್ಗಳನ್ನ ಸಿದ್ಧಪಡಿಸಲಾಗಿದೆ. ವಿಶೇಷವಾಗಿ ಮೈಸೂರಿನಲ್ಲಿರುವಂತಹ ಅನೇಕ ಬೇಕರಿ ಮಾಲೀಕರು ಈ ಒಂದು ಕೇಕ್ ಉತ್ಸವದಲ್ಲಿ ಭಾಗವಹಿಸಿದ್ದಾರೆ. ತಮ್ಮ ಕೈಚಳಕದ ಮೂಲಕ ಕೇಕ್ಗಳ ವಿನ್ಯಾಸಗಳನ್ನ ಮಾಡಿದ್ದಾರೆ. 162 kg ತೂಕದ ಈ ವೆಡ್ಡಿಂಗ್ ಗೌನ್ ಕೇಕ್ ಅನ್ನ ನೋಡಬಹುದು. ಸಾಮಾನ್ಯವಾಗಿ ಒಂದು ಈ ಕೇಕ್ ಲಿಬಿಯಾ ದೇಶದಲ್ಲಿ ನಾವು ಕಾಣಬಹುದು. ಲಿಬಿಯಾ ದೇಶದಲ್ಲಿ ಈ ವಿನ್ಯಾಸ ಬಹಳ ಜನಪ್ರಿಯವಾದದ್ದು. ಅದೇ ಮಾದರಿಯಲ್ಲಿ ಇವತ್ತು ಮೈಸೂರಿನಲ್ಲಿ ಅರೋಮಾ ಬೇಕರ್ಸ್ ನಿಂದ ಈ ಒಂದು ಕೇಕ್ ನ ಸಿದ್ಧಪಡಿಸಲಾಗಿದೆ. ಇದು ಕೇಕ್ ಉತ್ಸವದಲ್ಲಿ ಬಹಳ ಸಾರ್ವಜನಿಕರ ಒಂದು ಕಣ್ಮನ ಸೆಳೀತಾ ಇದೆ. ವೆಡ್ಡಿಂಗ್ ಗೌನ್ ಮಾದರಿಯಲ್ಲಿ ಕೇಕ್ ನ ಸಿದ್ಧಪಡಿಸಲಾಗಿದ್ದು, ಕೇಕ್ಗೆ ಬೇಕಾದಂತ ಸಕ್ಕರೆ ಸೇರಿದಂತೆ ಇನ್ನಿತರೆ ಪದಾರ್ಥಗಳನ್ನ ಉಪಯೋಗಿಸಿ ವಿವಿಧ ಆಕರ್ಷಕ ಶೈಲಿಯಲ್ಲಿ ಈ ಕೇಕ್ ನ ವಿನ್ಯಾಸಗೊಳಿಸಲಾಗಿದೆ. ಹಾಗೆ ಅದರ ಪಕ್ಕ ಇರುವಂತಹ 62 kg ತೂಕದ ಈ ಕೇಕ್ ಅನ್ನ ನೀವು ಗಮನಿಸ್ತಾ ಇರಬಹುದು. ಈ ಕೇಕು ಸಹ ಬಹಳ ಇಲ್ಲಿ ಬರುವಂತಹ ಜನರ ಕಣ್ಮನ ಸೆಳೀತಾ ಇದೆ. ಕೇಕ್ ಅಂದ್ರೆ ಬರೀ ತಿನ್ನೋದಕ್ಕಲ್ಲ, ನೋಡೋದಕ್ಕೂ ಚಂದ ಅನ್ನೋದನ್ನ ಇಲ್ಲಿನ ಕೇಕ್ ಉತ್ಸವ ಸಾರಿ ಹೇಳ್ತಾ ಇದೆ. ಹಾಗೆ ಈ ಕಡೆ ನೋಡೋದಾದ್ರೆ 32 kg ತೂಕದ ಈ ಕೇಕ್ ಸಹ ವೆಡ್ಡಿಂಗ್ ಗೌನ್ ಕೇಕ್. ಈ ಕೇಕು ಸಹ ಬಹಳ ಜನಪ್ರಿಯವಾಗಿದೆ. ಕೇಕ್ ಉತ್ಸವದಲ್ಲಿ ಸಾಕಷ್ಟು ಜನ ಕುತೂಹಲ ಭರಿತರಾಗಿ ಈ ಕೇಕ್ ನ ನೋಡ್ತಿರೋದುಂಟು. ಕೇಕ್ ಬಾಯಿ ರುಚಿ ಸವಿಯೋದಕ್ಕೆ ಸಾಕಷ್ಟು ಜನ ಈ ಬಾರಿ ಮಾಗಿ ಉತ್ಸವದ ಈ ಒಂದು ಕೇಕ್ ಮೇಳಕ್ಕೆ ಆಗಮಿಸಿದ್ದಾರೆ. ಮೈಸೂರಿನ ಜಿಲ್ಲಾಡಳಿತದಿಂದ ಆಯೋಜಿಸಿರುವಂತಹ ಈ ಕೇಕ್ ಉತ್ಸವದಲ್ಲಿ ಅನೇಕ ಕೇಕ್ಗಳನ್ನ ಸಿದ್ಧಪಡಿಸಲಾಗಿದೆ. 50ಕ್ಕೂ ಹೆಚ್ಚು ವೆರೈಟಿ ಆಫ್ ಕೇಕ್ಗಳನ್ನ ಈ ಒಂದು ಉತ್ಸವದಲ್ಲಿ ಕಾಣಬಹುದಾಗಿದೆ. ಹಾಗಿದ್ರೆ ನೋಡ್ಕೊಬರೋಣ ಈ ಒಂದು ಕೇಕ್ ಮೇಳದಲ್ಲಿ ಇನ್ನು ಯಾವ್ಯಾವ ರೀತಿಯ ಕೇಕ್ಗಳಿದೆ, ಯಾವ್ಯಾವ ವಿನ್ಯಾಸದ ಕೇಕ್ಗಳು ಇಲ್ಲಿ ಬರುವಂತಹ ಜನರ ಕಣ್ಮನ ಸೆಳೀತಿದೆ, ಕೇಕ್ ರುಚಿ ಹೇಗಿದೆ ಎಲ್ಲವನ್ನು ನಾವು ನೋಡ್ಕೊಬರೋಣ. ಹಾಗೆ ಈ ಒಂದು ಕೇಕ್ ಮೇಳದಲ್ಲಿ ಮೈಸೂರಿನ ಪ್ರತಿಷ್ಠಿತ ಡಾಲ್ಫಿನ್ ಸಂಸ್ಥೆ ಸಹ ಭಾಗವಹಿಸಿದೆ. ಮೈಸೂರಿನಲ್ಲಿ ಡಾಲ್ಫಿನ್ ತನ್ನದೇ ಆದ ಹೆಸರನ್ನ ಪಡೆದುಕೊಂಡಿದೆ. ವಿವಿಧ ಮಾದರಿಯ ವಿವಿಧ ವಿನ್ಯಾಸದ ಕೇಕ್ಗಳು ಈ ಒಂದು ಡಾಲ್ಫಿನ್ ನಲ್ಲಿ ತಯಾರಾಗುತ್ತೆ. ಈ ಡಾಲ್ಫಿನ್ ಅವರು ಸಹ ಈ ಒಂದು ಕೇಕ್ ಮೇಳದಲ್ಲಿ ಭಾಗವಹಿಸಿದ್ದಾರೆ. ಅವರು ಸಹ ತಮ್ಮ ಕೈ ಚಳಕದಲ್ಲಿ ಅನೇಕ ಮಾದರಿಯ ವಿವಿಧ ವಿನ್ಯಾಸದ ಕೇಕ್ಗಳನ್ನ ಸಿದ್ಧಪಡಿಸಿದ್ದಾರೆ. ನೋಡ್ತಾ ಇರಬಹುದು, ಸುಮಾರು 120 kg ತೂಕದ ಈ ಕೇಕ್ ಹಲವು ಬಣ್ಣಗಳಿಂದ ವಿಶೇಷವಾದ ಆಕರ್ಷಕ ಶೈಲಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಕೇಕ್ ಕೇವಲ ರುಚಿಕರವಾದ ವಸ್ತು, ತಿನ್ನೋದಿಕ್ಕಷ್ಟೇ ಅದು ಸೀಮಿತ ಅಂದ್ಕೊಂಡಿದ್ದ ಮಂದಿಗೆ ಕೇಕ್ ನೋಡೋದಕ್ಕೂ ಚಂದ ಅನ್ನೋದು ಇಲ್ಲಿ ಅನಾವರಣಗೊಳಿಸಿದೆ ಈ ಒಂದು ಉತ್ಸವ. ಹಾಗೆ ಅದ್ರ ಪಕ್ಕ ನೋಡ್ತಾ ಇರ್ಬೋದು,
ಆ ಒಂದು ಕೇಕ್ ಇಡೀ ಪ್ರಕೃತಿ ಸೌಂದರ್ಯವನ್ನ ಬಿಂಬಿಸುವಂತಹ ಮಾದರಿಯಲ್ಲಿ ಆ ಕೇಕ್ ಅನ್ನ ವಿನ್ಯಾಸಗೊಳಿಸಲಾಗಿದೆ. ವಿವಿಧ ಬಗೆಯ ಪೇಸ್ಟ್ರಿಗಳನ್ನ ಬಳಸಿ ಆ ಕೇಕ್ ಅನ್ನ ಸಿದ್ಧಪಡಿಸಲಾಗಿದೆ. ವಿಶೇಷವಾಗಿ ಏನು ಹೊಸ ವರ್ಷ ಬರುತ್ತಿರುವ ಹಿನ್ನೆಲೆಯಲ್ಲಿ ಅರಮನೆ ನಗರಿ ಮೈಸೂರಿನಲ್ಲಿ ಹೊಸ ಕಾರ್ಯಕ್ರಮಗಳು ಜರುಗ್ತಾ ಇದೆ. ಈ ನಿಟ್ಟಿನಲ್ಲಿ ಮಾಗಿ ಉತ್ಸವದಲ್ಲಿ ಆಯೋಜಿಸಿರುವಂತಹ ಈ ಕೇಕ್ ಮೇಳದಲ್ಲಿನ ಈ ಆಕರ್ಷಕವಾದ ಕೇಕ್ಗಳು ಹೊಸ ವರ್ಷಕ್ಕೆ ಅರಮನೆ ನಗರಿ ಮೈಸೂರಿಗೆ ಹೊಸ ಹಿರಿಮೆಯನ್ನ ತಂದಿದೆ ಅಂತ ಹೇಳ್ಬೋದು. ಹಾಗೆ ಅದ್ರ ಪಕ್ಕ ಇರುವಂತಹ ಮತ್ತೊಂದು ಕೇಕ್ ನಾವು ನೋಡಬಹುದು. ಈ ಕೇಕ್ ಸಹ ಇಲ್ಲಿ ಬರುವಂತಹ ಸಾರ್ವಜನಿಕರ ಹಾಗೂ ಕೇಕ್ ಪ್ರಿಯರನ್ನ ಕಣ್ಮನ ಸೆಳೀತಾ ಇದೆ. ಈ ಒಂದು ಕೇಕ್ ಸಹ ಆಕರ್ಷಕ ಶೈಲಿಯಲ್ಲಿ ಸ್ಟೆಪ್ ರೀತಿಯಲ್ಲಿ ಈ ಒಂದು ಕೇಕ್ ಅನ್ನ ತಯಾರಿಸಲಾಗಿದೆ. ವಿವಿಧ ಬಣ್ಣದ ಗುಲಾಬಿಗಳನ್ನು ಸಹ ಅಲ್ಲಿ ಇಟ್ಟು ಏನು ಕೇಕ್ ಮಾಡುವಂತಹ ಕೇಕ್ ತಯಾರಕರು ತಮ್ಮ ಕೈಚಳಕವನ್ನ ಪ್ರದರ್ಶಿಸಿದ್ದಾರೆ. ಇದರೊಂದಿಗೆ ನೀವು ಇಲ್ಲಿ ನೋಡ್ತಾ ಇರಬಹುದು, ನಾನಾ ಬಗೆಯ ಕೇಕ್ಗಳು ಒಂದೇ ಸೂರಿನಡಿ ಸಿಗುವಂತಹ ಕೆಲಸ ಈ ಒಂದು ಕೇಕ್ ಉತ್ಸವದಲ್ಲಾಗಿದೆ. ಸಾಮಾನ್ಯವಾಗಿ ಹೊಸ ವರ್ಷ ಬಂದಾಗ ಕೇಕ್ ಇಲ್ಲದೆ ಹೊಸ ವರ್ಷದ ಸಂಭ್ರಮಾಚರಣೆನೇ ಇಲ್ಲ ಅನ್ನೋ ಹಾಗೆ ಕೇಕ್ ಇವತ್ತು ಜನಪ್ರಿಯವಾಗಿದೆ. ಹೀಗಾಗಿ ಇವತ್ತು ಅರಮನೆ ನಗರಿ ಮೈಸೂರಿನಲ್ಲಿ ಆಯೋಜಿಸಿರುವಂತಹ ಈ ಕೇಕ್ ಉತ್ಸವದಲ್ಲಿ ನಾನಾ ಬಗೆಯ ನಾನಾ ವಿನ್ಯಾಸದ ಆಕರ್ಷಕವಾದ ಕೇಕ್ಗಳು ಜನಪ್ರಿಯಗೊಳ್ತಾ ಇದೆ. ಸಾಕಷ್ಟು ಜನ ಬಂದು ಈ ಕೇಕ್ಗಳನ್ನ ನೋಡ್ತಾ ಇದ್ದಾರೆ, ಹಾಗೆ ರುಚಿಯೂ ಸಹ ಸವಿತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಕೇಕ್ ಅಲ್ಲಿ ನಾನಾ ಟೈಪ್ಸ್ ಆಫ್ ಕೇಕ್ಗಳಿದೆ. ಉದಾಹರಣೆಗೆ ಮಿಕ್ಸ್ ಫ್ರೂಟ್ ಪೇಸ್ಟ್ರಿ ಅಂತಾನೆ ಹೇಳ್ಬೋದು, ಹಾಗೆ ಚಾಕ್ಲೇಟ್ ಪೇಸ್ಟ್ರಿ, ಹೀಗೆ ಹತ್ತು ಹಲವು 50 ವಿವಿಧ ಬಗೆಯ ಪೇಸ್ಟ್ರಿಗಳನ್ನ ಇಲ್ಲಿ ಕಾಣಬಹುದಾಗಿದೆ. ಒಂದೇ ಸೂರಿನಡಿ ಈ ಕೇಕ್ ಉತ್ಸವದಲ್ಲಿ ನಾನಾ ಬಗೆಯ ನಾನಾ ವಿನ್ಯಾಸದ ಕೇಕ್ಗಳು ಸಾರ್ವಜನಿಕರಿಗೆ ಲಭ್ಯವಾಗುವ ನಿಟ್ಟಿನಲ್ಲಿ ಈ ಒಂದು ಕೇಕ್ ಉತ್ಸವ ಯಶಸ್ವಿಯಾಗಿದೆ. ಹಾಗಿದ್ರೆ ಇನ್ನು ನೋಡೋಣ, ಈ ನಂಜರಾಜ್ ಬಹದ್ದೂರ್ ಚೌಟ್ರಿಯಲ್ಲಿ ಕೇಕ್ ಮೇಳದಲ್ಲಿ ಯಾವ್ಯಾವ ರೀತಿಯ ಕೇಕ್ಗಳು ಯಾವ್ಯಾವ ಶೈಲಿಯಲ್ಲಿ ಮೂಡಿ ಬಂದಿದೆ, ಯಾವ್ಯಾವ ರೀತಿ ತನ್ನ ವಿನ್ಯಾಸದ ಮೂಲಕ ಕೇಕ್ ಪ್ರಿಯರ ಮನ ಸೆಳೀತಿದೆ ಅಂತ ನೋಡ್ಕೊ ಬರೋಣ. ಹಾಗೆ ಅರೋಮಾ ಡಾಲ್ಫಿನ್ ಮಾತ್ರವಲ್ಲದೆ ಮೈಸೂರಿನ ಅಗ್ರಹಾರದಲ್ಲಿರುವಂತಹ ಮಾಸ್ಟರ್ ಬೇಕರ್ಸ್ ಅವರು ಸಹ ವಿಶೇಷವಾದ ಕೇಕ್ ಅನ್ನ ಇಲ್ಲಿ ಸಿದ್ಧಪಡಿಸಿದ್ದಾರೆ. ಏನು ಪೇಸ್ಟ್ರಿ ಮೂಲಕ ಈ ಒಂದು ಬೊಂಬೆ ಮಾದರಿಯಲ್ಲಿ ಕೇಕ್ನ ವಿನ್ಯಾಸಗೊಳಿಸಿರೋದು ನೋಡುಗರ ಕಣ್ಮನ ಸೆಳೀತಿದೆ. ಆಕರ್ಷಕ ಸೌಂದರ್ಯದ ಮೂಲಕ ಈ ಕೇಕ್ ಗೊಂಬೆ ಬರುವಂತಹ ಜನರನ್ನ ತನ್ನತ್ತ ಆಕರ್ಷಣೀಯವಾಗಿ ಮಾಡ್ತಾ ಇದೆ. ಹಾಗೆ ಕೆಳಭಾಗದಲ್ಲಿ ನೋಡಬಹುದು, ವಿವಿಧ ಬಗೆಯ ಕೇಕ್ಗಳು ಸಹ ಇಲ್ಲಿ ಸಿದ್ಧಪಡಿಸಲಾಗಿದೆ. ಹನಿ ಕೇಕ್, ಚಾಕ್ಲೇಟ್ ಕೇಕ್, ಪ್ಲಮ್ ಕೇಕ್, ಹೀಗೆ 10 ಹಲವು ಕೇಕ್ ನಲ್ಲಿ ಯಾವ್ಯಾವ ವೆರೈಟಿ ಆಫ್ ಕೇಕ್ಸ್ ಗಳಿದೆಯೋ ಎಲ್ಲ ವೆರೈಟಿ ಆಫ್ ಕೇಕ್ಸ್ ಗಳು ಸಹ ಈ ಒಂದು ಕೇಕ್ ಮೇಳದಲ್ಲಿ ಲಭ್ಯವಾಗಿದೆ. ಸಾಕಷ್ಟು ವಿನೂತನವಾಗಿ ಒಂದು ಕೇಕ್ ಗಿಂತ ಮತ್ತೊಂದು ಕೇಕ್ ವಿಭಿನ್ನ ಹಾಗೂ ವಿಶಿಷ್ಟ ರೀತಿಯಲ್ಲಿ ಮೂಡಿ ಬಂದಿದೆ. ಕಳೆದ ಬಾರಿಯೂ ಇಂಥದೇ ಒಂದು ಕೇಕ್ ಉತ್ಸವ ನಡೆದಿತ್ತು. ದಸರಾ ಸಂದರ್ಭದಲ್ಲಿ ನಡೆದ ಕೇಕ್ ಉತ್ಸವದ ನಂತರ ಇದೀಗ ಅರಮನೆ ನಗರಿ ಮೈಸೂರಿನಲ್ಲಿ ಈ ಕೇಕ್ ಉತ್ಸವ ನೋಡುಗರ ಕಣ್ಮನ ಸೆಳೀತಿದೆ. ನನ್ನ ಎಡಭಾಗ ನೋಡಬಹುದು, ಈ ಒಂದು ಕೇಕ್ ಇದು ಸಹ ಆಕರ್ಷಕ ಶೈಲಿಯಲ್ಲಿ ಮೂಡಿ ಬಂದಿದೆ. ಈ ಒಂದು ಕೇಕ್ನು ಸಹ ಈ ಒಂದು ಪ್ರದರ್ಶನಕ್ಕೆ ಇಡಲಾಗಿದೆ. ವಿಶೇಷವಾಗಿ ಏನು ಹೊಸ ವರ್ಷ ಬರುತ್ತಿರುವ ಹಿನ್ನೆಲೆಯಲ್ಲಿ ಅರಮನೆ ನಗರಿ ಮೈಸೂರಿನಲ್ಲಿ ಕೇಕ್ ಮೇಳ ಬಹಳ ಜನಮೆಚ್ಚುಗೆಗೆ ಪಾತ್ರವಾಗ್ತಿದೆ ಅಂತ ಹೇಳ್ಬೋದು. ಇವತ್ತಿಂದ 3 ದಿನಗಳ ಕಾಲ ಆಯೋಜಿಸಿರುವಂತಹ ಈ ಮೇಳದಲ್ಲಿ ಈ ರೀತಿಯ ಆಕರ್ಷಕವಾದ ಕೇಕ್ಗಳು ಬರುವಂತಹ ಜನರನ್ನ ತನ್ನತ್ತ ಆಕರ್ಷಿಸಿದೆ. ಅದೇ ರೀತಿ ಕೇಕ್ ಪ್ರಿಯರ ಬಾಯಿ ರುಚಿಯನ್ನು ಸಹ ತಣಿಸ್ತಿದೆ. ಹೀಗಾಗಿ ಈ ಕೇಕ್ ಮೇಳ 3 ದಿನಗಳ ಕಾಲ ಅರಮನೆ ನಗರಿ ಮೈಸೂರಿನಲ್ಲಿ ಬಹಳ ಒಂದು ಮೆಚ್ಚುಗೆಗೆ ಪಾತ್ರವಾಗಿದೆ. ಹಾಗಿದ್ರೆ ಈ ಕೇಕ್ ಮೇಳದ ಇನ್ನಷ್ಟು ಕೇಕ್ಗಳ ವಿನ್ಯಾಸಗಳು ಹೇಗಿದೆ, ಕೇಕ್ ಯಾವ ರೀತಿ ತನ್ನ ನೋಡುಗರನ್ನ ತನ್ನತ್ತ ಸೆಳ್ತಿದೆ, ರುಚಿ ಪ್ರಿಯರನ್ನ ತನ್ನತ್ತ ಆಕರ್ಷಣೀಯವಾಗಿ ಮಾಡ್ತಿದೆ ಅಂತ ನಾವು ನೋಡ್ಕೊ ಬರೋಣ. ಇನ್ನು ಇಷ್ಟೆಲ್ಲ ಹೇಳಿದ್ಮೇಲೆ ಈ ಕೇಕ್ ಉತ್ಸವಕ್ಕೆ ಜನ ಬರದೇ ಇರೋದುಂಟಾ? ನಾನು ಎಡಭಾಗದಲ್ಲಿ ನೋಡ್ಬೋದು, ಸಾಕಷ್ಟು ಜನ ಈ ಒಂದು ಕೇಕ್ ಮೇಳಕ್ಕೆ ಬರ್ತಿದ್ದಾರೆ. ಏನು ವಿಶೇಷವಾಗಿ ರೆಡಿಯಾಗಿರುವಂಥ ವೆಡ್ಡಿಂಗ್ ಗೌನ್ ಕೇಕ್ ಮುಂದೆ ನಿಂತು ಸೆಲ್ಫಿಗೆ ಮುಂದಾಗ್ತಿರುವಂಥ ದೃಶ್ಯವನ್ನ ಈ ಕೇಕ್ ಮೇಳದಲ್ಲಿ ಕಾಣ್ಬೋದು. ಹಾಗಿದ್ರೆ ಕೇಳೋಣ, ಇಲ್ಲಿಗೆ ಬಂದಿರುವಂತಹ ಜನ ಎಲ್ಲೆಲ್ಲಿಂದ ಎಲ್ಲ ಬಂದಿದ್ದಾರೆ,
ಕೇಕ್ ಮೇಳದಲ್ಲಿನ ಆಕರ್ಷಕ ಕೇಕ್ಗಳನ್ನ ಕಂಡು ಯಾವ ರೀತಿ ಖುಷಿಯಾಗಿದ್ದಾರೆ, ಕೇಕ್ ರುಚಿ ಹೇಗಿತ್ತು ಅಂತ. ಮೇಡಮ್, ಇಂಚರ ಮೈಸೂರಿಂದ ಹೌಸಿಂಗ್ ಬೋರ್ಡ್. ಏನು ಅನಿಸ್ತಾ ಇದೆ ಕೇಕ್ಗಳನ್ನ? ಚೆನ್ನಾಗಿದೆ, ನೈಸ್ ಎಕ್ಸ್ಪೀರಿಯನ್ಸ್. ಕೇಕ್ಸ್ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ನೀವು ಎಲ್ಲಿಂದ ಬಂದಿದ್ದೀರಾ? ವಿಶೇಷವಾಗಿ ಯಾವ ಕೇಕ್ ಇಷ್ಟ ಆಯ್ತು ನಿಮಗೆ? ಮೈಸೂರಿಂದಾನೇ ಬಂದಿರೋದು ಸರ್. ಇದು ಬಾಗ್ಬಿ ಥರ ಚೆನ್ನಾಗಿದೆ ಕೇಕು. ಎಲ್ಲ ಫುಡ್ ಐಟಮ್ಸ್ ಎಲ್ಲ ಟೇಸ್ಟ್ ಮಾಡಿದ್ವಿ, ತುಂಬ ಚೆನ್ನಾಗಿದೆ. ಹಿಂದೆ ಯಾವತ್ತಾದ್ರೂ ಈ ತರ ಕೇಕ್ ಮೇಳನ ನೋಡಿದ್ರಾ? ಈ ತರ ಬೃಹತ್ ಆಕಾರದ ಕೇಕ್ಗಳನ್ನ ನೋಡಿದ್ರಾ ಮೈಸೂರಲ್ಲಿ? ಮೈಸೂರಲ್ಲಿದೆ, ಫಸ್ಟ್ ಟೈಮ್ ನೋಡ್ತಿರೋದು. ಚೆನ್ನಾಗಿದೆ, ಇಂಪ್ರೂವ್ ಆಗ್ತಿದೆ ಅಂತ ಅನಿಸ್ತದೆ. ಇದಿಷ್ಟು ಇಲ್ಲಿಗೆ ಬಂದಿರುವಂತಹ ಸಾರ್ವಜನಿಕರ ಮಾತುಗಳು. ಹಾಗೆ ಇನ್ನೂ ಸಾಕಷ್ಟು ಜನ ಕೇಕ್ ಪ್ರಿಯರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೂ ಕೇಳೋಣ. ಎಲ್ಲಾ ವಯೋಮಾನದ ಎಲ್ಲಾ ವರ್ಗದ ಜನ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಕೇಕ್ ಮೇಳದಲ್ಲಿನ ಕೇಕ್ಗಳು ಹೇಗಿತ್ತು ಅಂತ. ಸರ್, ಎಲ್ಲಿಂದ ಬಂದಿದ್ದೀರಾ? ಸರ್, ನಾವು ಚಾಮರಾಜನಗರದಿಂದ ಬಂದಿದ್ದೀವಿ. ಇದೇ ಮೊದಲನೇ ಬಾರಿ ಬಂದಿರೋದು. ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಕೇಕ್ಗಳನ್ನೆಲ್ಲ ಕಂಡು ನಮ್ಮ ಮಕ್ಕಳು ತುಂಬ ಖುಷಿ ಪಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ನಾವು ಕೆಲವೊಂದು ಅಂಗಡಿಗಳಿಗೆ ಹೋದಾಗ ನಮಗೆ ಬೇಕಾದಂತಹ ರುಚಿ ಇರುವಂತಹ ಕೇಕ್ಗಳು ಕಡಿಮೆ, ಆದರೆ ಇಲ್ಲಿ ನೋಡಿದಾಗ ಮಕ್ಕಳು ಭಾರಿ ಖುಷಿಪಟ್ಟರು. ಮತ್ತು ಇಲ್ಲಿ ಕೇಕ್ನಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ಗೊಂಬೆಗಳನ್ನು ನೋಡಿ ಭಾರಿ ಸಂತೋಷ ಪಟ್ಟಿದ್ದಾರೆ. ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ತುಂಬ ಖುಷಿ ಆಗ್ತಾ ಇದೆ. ಧನ್ಯವಾದ. ಮೇಡಮ್, ನೀವೆಲ್ಲಿಂದ ಬಂದಿದ್ದೀರಾ? ಇವತ್ತು ವಿಶೇಷವಾದ ವಿವಿಧ ವಿನ್ಯಾಸದ ಕೇಕ್ಗಳು ಇಲ್ಲಿದೆ ಕೇಕ್ ಮೇಳದಲ್ಲಿ. ಹೊಸ ವರ್ಷಕ್ಕೆ ಇನ್ನು ಕೆಲವೇ ದಿನಗಳಿದೆ. ಈ ನಡುವೆ ಒಂದೇ ಸೂರಿನಡಿ ಇಷ್ಟೆಲ್ಲ ಕೇಕ್ಗಳನ್ನ ನೋಡಿ ಏನನ್ನಿಸ್ತು ಅಂತ? ಸರ್, ನಮಗೆ ತುಂಬ ಖುಷಿ ಆಯಿತು. ನನ್ನ ಹೆಸರು ದಿವ್ಯಾ ಕಾಮತ್ ಅಂತ, ಮಂಡ್ಯದಿಂದ ಬಂದಿರೋದು. ನಮ್ಮ ಪೇರೆಂಟ್ಸ್ ಇವರು. ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯಿತು. ವರ್ಷಕ್ಕೆ ಈ ಥರನೇ ಮಾಡ್ತಾಯಿದ್ರೆ ಇನ್ನೂ ಖುಷಿ ಆಗುತ್ತೆ. ಎಲ್ಲರಿಗೂ ಕರ್ಕೊಂಬರ್ಬೋದು ಅಷ್ಟೇ. ಖುಷಿ ಆಯಿತು. ಯಾವ ಕೇಕ್ ಇಷ್ಟ ಆಯಿತು ಮೇಡಮ್? ವಿಶೇಷವಾಗಿ ನಾನಾ ಬಗೆಯ ಕೇಕ್ಗಳಿದೆ. ಈ ಎಲ್ಲ ಕೇಕ್ಗಳ ಮಧ್ಯೆ ನಿಮ್ಗೆ ಇಷ್ಟವಾಗಿದಂಥ ಕೇಕ್ ಯಾವುದು ಅಂತ? ಸರ್, ನನಗೆ ಈ ಡಾಲ್ ಕೇಕ್ ಇದೆ ಇಷ್ಟ ಆಯಿತು. ನೆಕ್ಸ್ಟ್ ಅದು ಚೆನ್ನಾಗಿದೆ ಸರ್. ಸರ್, ಹಾಗೆ ಕೇಕ್ ಅಂದ್ರೆ ಎಲ್ಲಾ ವಯೋಮಾನದ ಎಲ್ಲಾ ವರ್ಗದ ಜನರಿಗೂ ಬಹಳ ಅಚ್ಚುಮೆಚ್ಚಿನವಾದ ವಿಷಯ. ಹಬ್ಬ ಹರಿದಿನ ಬರಲಿ ಅಥವಾ ಹೊಸ ವರ್ಷ ಬರಲಿ, ಕೇಕ್ ಇಲ್ಲದೆ ಅದರ ಆಚರಣೆನೇ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಕೇಕು ಜನಪ್ರಿಯವಾಗಿದೆ. ನೀವೊಬ್ರು ಹಿರಿಕರಾಗಿದ್ದೀರಾ. ಸಾಮಾನ್ಯವಾಗಿ ವಯಸ್ಸಾದವರು ಕೇಕ್ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ ಅನ್ನೋ ಮಾತಿದೆ. ಈ ನಡುವೆ ನಿಮಗೆ ಯಾವ ರೀತಿ ಕೇಕ್ಗಳು ಬಹಳ ಆಕರ್ಷಣೀಯವಾಗಿ ಕಾಣಿಸ್ತಾ ಇದೆ ಅಂತ? ಬಟ್ ಇತ್ತೀಚೆಗಂತೂ ಕೇಕ್ ಅಂತ ಹೇಳಿದ್ರೆ ಎಲ್ಲ ಮಕ್ಕಳಿಗೂ ಕೂಡ, ಎಲ್ಲ ವಯಸ್ಸಾದರೂ ಕೂಡ ಇಷ್ಟ ಇದೆ. ಅದು ತುಂಬ ಇಷ್ಟ ಇದೆ. ಅದರಿಂದ ಈ ಕೇಕನ್ನು ಮೊದಲು ಇಷ್ಟಪಡ್ತಿರ್ಲಿಲ್ಲ. ಈಗ ಯಾವುದೇ ಮಕ್ಕಳಾದರೂ ಕೂಡ ಭಾರಿ ಒಂಥರ ಆಸೆ ಪಡ್ತವೆ ಅವರು. ಮತ್ತು ಮಕ್ಕಳು ಹಾಗೇನೆ, ದೊಡ್ಡವರು ಹಾಗೇನೆ ಎಲ್ಲರೂ ಕೂಡ ತುಂಬ ಟೇಸ್ಟಾಗಿ ಇರ್ತದೆ ಅಂತೇಳಿ, ಒಂದು ರುಚಿಯಾಗಿರುತ್ತೆ ಅಂತೇಳಿ ತುಂಬ ಇಷ್ಟಪಡ್ತಾರೆ ಸರ್. ಮೇಡಮ್, ಈ ಹಿಂದೆ ಎಲ್ಲಾದ್ರೂ ನೀವು ಈ ತರ ಕೇಕ್ ಉತ್ಸವನ ನೋಡಿದ್ರಾ? ಒಂದೇ ಸೂರಿನಡಿ ಇಷ್ಟು ಬಗೆಯ ಕೇಕ್ಗಳನ್ನ ಯಾವತ್ತಾದ್ರೂ ನೋಡಿದ್ರಾ ಅಥವಾ ಇದೇ ಫಸ್ಟ್ ಟೈಮಾ? ಹೇಗೆ ಅನಿಸ್ತಾ ಇದೆ ಎಂಟೈರ್ ಸನ್ನಿವೇಶ ಇದು? ತುಂಬ ಚೆನ್ನಾಗಿದೆ. ಎಲ್ಲ ನಾವೆಲ್ಲೂ ನೋಡಿರಲಿಲ್ಲ, ಇದೇ ಫಸ್ಟು. ತುಂಬ ಚೆನ್ನಾಗಿ ಕೇಕ್ದೆಲ್ಲ ಇದು ಮಾಡಿದ್ದಾರೆ. ಎಲ್ಲರಿಗೂ ಇಷ್ಟ ಆಗುತ್ತೆ. ಇದೇ ಥರ ಇನ್ನೂ ಚೆನ್ನಾಗಿ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದು ಇಲ್ಲಿಗೆ ಬಂದಿರುವಂತಹ ಸಾರ್ವಜನಿಕರ ಮಾತುಗಳು. ಇವ್ರು ಹೇಳ್ತಾ ಇದ್ದಾರೆ, ಒಂದೇ ಸೂರಿನಡಿ ಇಷ್ಟು ಬಗೆಯ ವಿವಿಧ ರೀತಿಯ ವಿವಿಧ ವಿನ್ಯಾಸದ ಆಕರ್ಷಕ ಶೈಲಿಯ ಕೇಕ್ಗಳನ್ನ ನೋಡ್ತಾ ಇರೋದು ತುಂಬಾ ಖುಷಿ ಕೊಡ್ತಾ ಇದೆ. ಕೇಕು ಕೇವಲ ತಿನ್ನೋಕ್ ಮಾತ್ರ ಅಲ್ಲ, ನೋಡೋಕ್ಕೂ ಚಂದ ಅನ್ನೋದನ್ನ ಈ ಒಂದು ಕೇಕ್ ಮೇಳ ಅನಾವರಣಗೊಳಿಸಿದೆ ಅಂತಾನೆ ಹೇಳಿದ್ರು. ಒಟ್ಟಾರೆ ಹೇಳೋದಾದ್ರೆ ಮೈಸೂರಿನಲ್ಲಿ ನಡೆಯುತ್ತಿರುವಂತಹ ಮಾಗಿ ಉತ್ಸವ ದಿನ ಕಳೆದಂತೆ ರಂಗನ ಪಡೆದುಕೊಳ್ತಿದೆ. ಒಂದೆಡೆ ಅರಮನೆ ಆವರಣದಲ್ಲಿ ಫಲಪುಷ್ಪ ಪ್ರದರ್ಶನ, ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿದೆ. ಮತ್ತೊಂದೆಡೆ ಮೈಸೂರಿನ ಈ ನಂಜರಾಜ್ ಬಹದ್ದೂರ್ ಚೌಟ್ರಿಯಲ್ಲಿ 3 ದಿನಗಳ ಕೇಕ್ ಉತ್ಸವವನ್ನು ಏರ್ಪಡಿಸಿದರೆ ಕೇಕ್ ಪ್ರಿಯರ ಗಮನವನ್ನ ಸೆಳೆದಿದೆ. ಹಾಗೂ ಮೈಸೂರಿನಲ್ಲಿ ಬರುವಂತಹ ಪ್ರವಾಸಿಗರು ಹಾಗೂ ಸಾರ್ವಜನಿಕರ ಕಣ್ಮನ ಸೆಳೀತಿದೆ ಅಂತಾನೆ ಹೇಳ್ಬೋದು ಈ ಕೇಕ್ ಉತ್ಸವ. ಇನ್ನು ಈ ಕೇಕ್ ಉತ್ಸವದಲ್ಲಿ ಆಕರ್ಷಕವಾಗಿ ವಿವಿಧ ರೀತಿಯ ಕೇಕ್ಗಳನ್ನ ವಿನ್ಯಾಸಗೊಳಿಸಿರುವಂತಹ ಅರೋಮಾ ಬೇಕರ್ಸ್ನ ಇರ್ಷಾದ್ ಅವರು ನಮ್ಮ ಜೊತೆ ಇದ್ದಾರೆ. ಕೇಳೋಣ, ಈ ಬಾರಿ ಕೇಕ್ ಉತ್ಸವದಲ್ಲಿ ಯಾವ್ಯಾವ ವೆರೈಟಿ ಆಫ್ ಕೇಕ್ಗಳನ್ನ ಇಲ್ಲಿ ಇಡಲಾಗಿದೆ, ಏನು ವಿಶೇಷವಾಗಿ ವೆಡ್ಡಿಂಗ್ ಗೌನ್ನ ತಯಾರಿಸಲಾಗಿದೆ, ಅದರ ವಿಶೇಷತೆ ಏನು ಎತ್ತ ಅಂತ ಅವ್ರ ಹತ್ರನೇ ಕೇಳೋಣ. ಸರ್, ವೆಡ್ಡಿಂಗ್ ಕೇಕ್ ಬಂದು ಇದು ಅರೋಮಾ, ನಮ್ಮದು ಲಾಯಲ್ ವರ್ಲ್ಡ್ ಗ್ರೂಪ್ ಬಂದು ಅರೋಮಾ ಬೇಕರಿ ನಾವು ವರ್ಷಂಪ್ರತಿ ನಡೆಸ್ತಾ ಇದ್ದೀವಿ ಇಲ್ಲಿ ಕೇಕ್ ಫೆಸ್ಟಿವಲು.
ಸೊ ಇದು ಬಂದ್ಬಿಟ್ಟು ವೆಡ್ಡಿಂಗ್ ಗೌನ್ ಬಂದ್ಬಿಟ್ಟು ನಮ್ಮದು ಓನರ್ ಲಾಯಲ್ ವರ್ಲ್ಡ್ ಓನರ್ ಶಬೀರ್ ಸರ್ ಅವರು ಲಂಡನ್ಗೆ ಹೋದಾಗ ಅಲ್ಲಿ ಕೇಕ್ ಫೆಸ್ಟಿವಲ್ ನಡೀತಾ ಇತ್ತು. ಸೊ ಅಲ್ಲಿ ಕೇಕ್ ಫೆಸ್ಟಿವಲ್ ನಡೀತಾ ಇರುವಾಗ ಲಿಬಿಯನ್ ಶೇಪು ಮ್ಯಾಕ್ ಟು ಮ್ಯಾಕ್ಸ್ ಅನ್ನೋ ಒಂದು ವ್ಯಕ್ತಿ ಮಾಡಿರುವಂಥ ಕೇಕು ವೆಡ್ಡಿಂಗ್ ಗೌನು. ಸೊ ಅದಕ್ಕೆ ಬಂದ್ಬಿಟ್ಟು ಫಸ್ಟ್ ಮೋಸ್ಟ್ ಬ್ಯೂಟಿಫುಲ್ ಕೇಕ್ ಅಂತ ಪ್ರೈಸ್ ಬಂದಿರೋ ಒಂದು ಕೇಕ್ ಅವ್ರು ನೋಡ್ಬಿಟ್ಟು ಅದರ ಫೋಟೋ ಪಿಕ್ಚರ್ ತಂದುಬಿಟ್ಟು ನಮ್ಮ ಮ್ಯಾನೇಜ್ಮೆಂಟು ಶೆಫ್ ಜೊತೆ ಡಿಸ್ಕಸ್ ಮಾಡಿದ್ರು, ಈ ಥರದ ಕೇಕು ನಾವು ಯಾಕೆ ಮಾಡಬಾರ್ದು ಈ ಥರದೊಂದು ಡಿಸೈನ್ ಅಂತ. ಸೊ ಅದ್ರ ಬಗ್ಗೆ ಎಲ್ಲ ತೀರ್ಮಾನ ತಗೊಂಡು ಮಾಡಿರುವಂಥ ಒಂದು ಕೇಕ್ ಆಗಿರುತ್ತೆ. ಸೊ ಅದೇ ಸೇಮ್ ಟು ಸೇಮ್ ಕೇಕ್ ಆಗಿದೆ. ಸೊ ಅದರಿಂದ ಮಾಡುವಂಥ ಆಮೇಲೆ ಇಲ್ಲಿ ಮಾಡಿರುವಂಥ ಕೇಕ್ ಇನ್ನೊಂದು ಕೇಕ್ ಇದೆ ನೋಡಿ 36 kg. ಇದು ಬಂದು ಬರೀ ಶುಗರಿಂದ ಮಾಡಿರೋದು, ಕೇಕ್ ಯೂಸ್ ಮಾಡಿಲ್ಲ, ಬರೀ ಶುಗರ್ ಕೇಕು. ಆಮೇಲೆ ವೆಡ್ಡಿಂಗ್ ಕೇಕ್ 18 kg. ಇದು ಕೇಕ್ ಮತ್ತು ಶುಗರಿಂದ ಮಾಡಿರುವಂಥ ಕೇಕ್ ಆಗಿರುತ್ತೆ. ಸೊ ಈ ಕೇಕ್ ನಮ್ಮದು ವೆಡ್ಡಿಂಗ್ ಗೌನ್ ಕೇಕ್ ಬಂದುಬಿಟ್ಟು 162 kg. ಇದು 10 ಡೇಸಲ್ಲಿ 7 ಶೆಫ್ಸ್ ಸೇರಿ ಮಾಡಿರುವಂಥ ಕೇಕ್ ಆಗಿರುತ್ತೆ. ನಮ್ಮ ಅರೋಮಾ ಬೇಕರಿ ಶೆಫ್ ಅವರು, ನಮ್ಮ ಲಾಯಲ್ ವರ್ಲ್ಡ್ ಎಲ್ಲ ಬ್ರಾಂಚಲ್ಲೂ ಅರೋಮಾ ಎಲ್ಲ ಕಡೆ ಇದೆ. ಒಂದು 14 ಬ್ರಾಂಚಸ್ ಇದೆ ಮೈಸೂರು, ಆಲ್ ಓವರ್ ಮೈಸೂರಲ್ಲಿ, ಇನ್ಕ್ಲೂಡಿಂಗ್ ಇಂಫೋಸಿಸ್ ಒಳಗಡೆ ಸೇರಿ. ಆ ಥರ ಕೇಕ್ ಅಂದ್ರೆ ಸಾಕಷ್ಟು ಜನರಲ್ಲಿ ಬಾಯಲ್ಲಿ ನೀರನ್ನ ತರುತ್ತೆ. ವಿಶೇಷವಾಗಿ ಈ ಒಂದು ಕೇಕ್ ಉತ್ಸವದಲ್ಲಿ ಎಷ್ಟು ಟೈಪ್ಸ್ ಆಫ್ ಕೇಕ್ಗಳನ್ನ ಇಟ್ಟಿದ್ದೀರಾ, ಯಾವ್ಯಾವ ಥರ ಪೇಸ್ಟ್ರಿಗಳನ್ನ ಈ ಒಂದು ಮೇಳದಲ್ಲಿ ಇಟ್ಟಿದ್ದೀರಾ? ನಮ್ಮದು ಬಂದು ಕೇಕಲ್ಲಿ ನಮ್ಮದು ಸ್ಪೆಷಲ್ ಬಂದ್ಬಿಟ್ಟು ಗೀ ಕೇಕು, ಬನಾನಾ ಕೇಕ್, ಡೇಟ್ಸ್ ಕೇಕು, ಮಾರ್ಬಲ್ ಕೇಕ್, ರೆಡ್ ವೆಲ್ವೆಟ್, ರೈನ್ಬೋ, ಈ ಥರದ ವೆರೈಟೀಸ್ ಆಫ್ ಪೇಸ್ಟ್ರಿಕ್ಸ್ ಹೋಗ್ತೀರಾ ಅಂತಂದರೆ ನಮ್ಮದು 60 ವೆರೈಟೀಸ್ಗೂ ಮೇಲೆ ಫ್ಲೇವರ್ಸ್ ಕೇಕ್ಸ್ ಇರುತ್ತೆ. ಸೊ ಇದರಲ್ಲಿ ನಮ್ಮದು ಈ ಕೇಕ್ಸ್ ಅಲ್ಲದೆ ಚೀಸ್ ಕೇಕ್ಸು, ಆಮೇಲೆ ಕಂಫೆಕ್ಷನರಿ ಐಟಮ್ಸು, ಅದು ಬಿಟ್ಟರೆ ಡೆಸರ್ಟ್ಸು, ಪುಡ್ಡಿಂಗ್ಸು, ಡ್ಯಾನಿಷಸ್, ಕ್ರಾಯ್ಸನ್ಸ್, ವೆರೈಟೀಸ್ ಆಫ್ ಸ್ನ್ಯಾಕ್ಸು, ಸ್ವೀಟ್ಸು, ಈ ಥರ ತುಂಬ ವೆರೈಟಿ. ಆಲ್ ಓವರ್ ಬೇಕರಿ ಏನೆಲ್ಲ ಪ್ರೊಡಕ್ಷನ್ ಮಾಡುತ್ತೆ ಎಲ್ಲ ವೆರೈಟೀಸ್ ನಾವು ಮಾಡ್ತಾ ಇರ್ತೀವಿ ಇಲ್ಲಿ. ಇದು ವಿಶೇಷವಾಗಿ ಏನು ಹೊಸ ವರ್ಷಕ್ಕೆ ಅಂತ ರೆಡಿ ಆಗಿರೋದು ಅಥವಾ ಬೇರೆ ದಿನಗಳಲ್ಲೂ ಇಂಥ ಒಂದು ಕೇಕ್ಗಳನ್ನ ವಿನ್ಯಾಸಗೊಳಿಸೋಕ್ಕಾಗುತ್ತೆ? ಇಲ್ಲ, ಮಾಡ್ಬೋದು. ಕಸ್ಟಮರ್ಸ್ ಇವಾಗ ನಾವು ಇದು ಇಟ್ಟಿರೋದಂತ ಲಾಂಗ್ ಅಂದರೆ ತುಂಬ ವೆಯ್ಟ್ ಇರೋ ಕೇಕ್ ಆಗಿರುತ್ತೆ. ಸೊ ಕಸ್ಟಮರ್ ನಮಗೆ ಇದು ಮಾಡಿದರೆ ಇದರಲ್ಲಿ 2 ಇಂದ 3 kg, 4 kg, 5 kg ಈ ಥರ ಮಾಡ್ಕೊಡ್ತೀವಿ. ಸೊ ನಾವು ಬರ್ತೀವಿ ಕೇಕ್ ಫೆಸ್ಟಿವಲ್ ಆಗಲಿ, ಆರಮೇಳ, ಮೈಸೂರಲ್ಲಿ ಒಳ್ಳೆ ಕ್ರೌಡ್ ಇರುವಂಥ ಇದಾಗಿರುತ್ತೆ, ಟೈಮ್ ಆಗಿರುತ್ತೆ. ಸೊ ನಾವು ಏನಾದರೂ ಒಂದು ವೆರೈಟಿ ಇಡ್ತಾ ಇರ್ತೀವಿ. ಲಾಸ್ಟ್ ಟೈಮ್ ಬಂದುಬಿಟ್ಟು ನಾವು ಇದೇ ಇಯರ್ ಇವಾಗ ಆರಮೇಳದಲ್ಲಿ ಒಂದು ಟ್ರೈನ್ ಕೇಕ್ ಇಟ್ಟಿದ್ವಿ, ಅಪ್ರಾಕ್ಸ್ ಒಂದು 400 ಸಮಥಿಂಗ್ kg ಇದು. ಆಮೇಲೆ ಹೋದ ಸರ್ತಿ ಇದೇ ಫೆಸ್ಟಿವಲಲ್ಲಿ 500 kg ಸಮಥಿಂಗ್ ಇದೊಂದು ವೆಡ್ಡಿಂಗ್ ಕೇಕು. ಆಮೇಲೆ ಲಲಿತ್ ಮಹಲ್ ಪ್ಯಾಲೇಸು 1000 kg ಮೇಲೆ ಮಾಡಿರುವಂಥ ಲಲಿತ್ ಮಹಲ್ ಪ್ಯಾಲೇಸು, ಈ ಥರ ತುಂಬ ವೆರೈಟೀಸ್ ಕೇಕ್ಸ್ ನಾವು ಮಾಡಿ ಏನಾದರೂ ಹೊಸ ಏನಾದರೂ ಒಂದು ವೆರೈಟಿ ಮಾಡ್ತಾನೆ ಇರ್ತೀವಿ. ಏನಾದರೂ ಜನರಿಂದ ಯಾವ ರೀತಿ ರೆಸ್ಪಾನ್ಸ್ ವ್ಯಕ್ತವಾಗ್ತಿದೆ, ವಿಶೇಷವಾಗಿ ಜನ ಯಾವ ರೀತಿಯ ಕೇಕ್ನ ಇಷ್ಟಪಡ್ತಾ ಇದ್ದಾರೆ? ಬೇರೆ ಕಡೆಗೆ ಹೋಲಿಸಿದ್ರೆ ಮೈಸೂರಲ್ಲಿ ಜನ ತುಂಬ ಇದು ಅಂದರೆ ಕೇಕಿಗೆ ಜಾಸ್ತಿ. ಇವಾಗ ಬೇರೆ ಕಡೆಗೆ ಹೋಲಿಸಿದ್ರೆ ಪ್ರತಿಯೊಬ್ಬರು ಬರ್ಡೇ ಆಗಲಿ, ಏನೇ ವೆಡ್ಡಿಂಗ್ ಆಗಲಿ, ಇವಾಗ ಎಲ್ಲರೂ ಪ್ರತಿ ಕೇಕು ಒಬ್ಬರು ಒಂದು ಇದಕ್ಕೆ ಜನಾಂಗಕ್ಕೆ ಸೀಮಿತ ಅಂತಲ್ಲ, ಪ್ರತಿಯೊಬ್ಬರು ಕೇಕನ್ನು ಇದು ಮಾಡ್ತಾನೆ ಖರೀದಿಸ್ತಾರೆ. ಯಾಕಂದರೆ ಎಲ್ರಿಗೂ ಕೇಕ್ ಇವಾಗ ಮೈನು, ಎಲ್ಲರೂ ಒಂದೊಂದು. ಇವಾಗ ಯಾರು ನಾರ್ಮಲ್ ಕೇಕಿಗೆ ಯಾರು ಇದು ಮಾಡಲ್ಲ, ಎಲ್ಲ ಪೇಸ್ಟ್ರೀಸು, ವೆರೈಟೀಸ್ ಆಫ್ ಒಳ್ಳೊಳ್ಳೆ ಡಿಸೈನ್ ಕೇಕ್ಸ್ಗೆ ಇವಾಗ ಮುಂಚಿನ ಥರ ಅಲ್ಲ, ಜನ ಒಳ್ಳೆ ಕ್ರೌಡ್ ಇರುತ್ತೆ. ಇಲ್ಲೂ ಒಳ್ಳೆ ರೆಸ್ಪಾನ್ಸ್ ಇದೆ ಎಲ್ಲ ಕಡೆ. ಇವಾಗ ಆರಮೇಳ ಮಾಡಿದ್ರು ಅಷ್ಟೇ, ಮೈಸೂರಲ್ಲಿ ಒಳ್ಳೆ ರೆಸ್ಪಾನ್ಸ್ ಇದೆ ಕೇಕ್ ಇದಕ್ಕೆಲ್ಲ ಜನರಿಂದ. ಇದು ಅರೋಮಾ ಬೇಕರ್ಸ್ನ ಇರ್ಷಾದ್ ಅವರ ಮಕ್ಕಳು. ಇವ್ರು ಹೇಳ್ತಾ ಇದ್ದಾರೆ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಈ ಕೇಕ್ ಉತ್ಸವದಲ್ಲಿ ಈ ರೀತಿಯ ವಿಶೇಷ ವಿನ್ಯಾಸದ ಕೇಕ್ಗಳನ್ನ ಇಲ್ಲಿ ಇಟ್ಟಿದ್ದೀವಿ. ಜನ ಬದಲಂತೆ ಕೇಕ್ಗಳು ಹಾಗೂ ಕೇಕ್ನ ವಿನ್ಯಾಸಗಳು ಬದಲಾಗ್ತಿದೆ. ಸಾಕಷ್ಟು ಸಾರ್ವಜನಿಕರಿಂದ ಒಳ್ಳೆ ಮೆಚ್ಚುಗೆ ವ್ಯಕ್ತವಾಗಿದೆ. ಈ ಕೇಕ್ ಉತ್ಸವದ ಮೂಲಕ ಹೊಸ ವರ್ಷವನ್ನ ಸಂಭ್ರಮ ಸಡಗರದಿಂದ ಬರಮಾಡಿಕೊಳ್ಳೋಕೆ ನಾವು ಈ ವಿಶೇಷವಾದ ಕೇಕ್ಗಳ ಮೂಲಕ ಅಣಿಯಾಗಿದ್ದೀವಿ. ಒಳ್ಳೆ ರೆಸ್ಪಾನ್ಸ್ ವ್ಯಕ್ತವಾಗಿದೆ ಅಂತ ತಮ್ಮ ಖುಷಿಯನ್ನು ಹಂಚ್ಕೊಂಡ್ರು. ಹಾಗೆ ಮತ್ತಷ್ಟು ಈ ಒಂದು ಮೇಳದಲ್ಲಿ ಭಾಗವಹಿಸಿರುವಂಥ ಅನೇಕ ಬೇಕರಿಯವರು ನಮ್ಮ ಜೊತೆ ಇದ್ದಾರೆ. ಹಾಗೆ ಪ್ರತಿಷ್ಠಿತ ಸಿಹಿ ತಿನಿಸು ಉತ್ಪಾದಕರು ನಮ್ಗಳ ಜೊತೆ ಇದ್ದಾರೆ. ಅವ್ರನ್ನ ಕೇಳೋಣ, ಈ ಬಾರಿ ಕೇಕ್ ಉತ್ಸವದಲ್ಲಿ ಅವರು ಯಾವ್ಯಾವ ರೀತಿಯೆಲ್ಲ ಕೇಕ್ಗಳನ್ನ ಸಿದ್ಧಪಡಿಸಿದ್ದಾರೆ, ಅವರು ಸಿದ್ಧಪಡಿಸಿರುವಂಥ ಕೇಕ್ನ ವಿಶೇಷತೆ, ವಿಭಿನ್ನತೆ ಏನು ಅಂತ.
ಕೇಕ್ ಮೇಳದಲ್ಲಿ ಡಾಲ್ಫಿನ್ ಸಂಸ್ಥೆಯ ಅಸಿಸ್ಟೆಂಟ್ ಮ್ಯಾನೇಜರ್ ಆದ ದರ್ಶನ್ ಅವರಿದ್ದಾರೆ. ಕೇಳೋಣ, ಅವರು ಸಹ ಈ ಕೇಕ್ ಉತ್ಸವದಲ್ಲಿ ಭಾಗವಹಿಸಿದ್ದಾರೆ. ನಾನಾ ಬಗೆಯ ನಾನಾ ವಿನ್ಯಾಸದ ಆಕರ್ಷಣೀಯ ಕೇಕ್ಗಳನ್ನ ಸಿದ್ಧಪಡಿಸಿದ್ದಾರೆ. ಯಾವ ರೀತಿ ಇದೆ ಕೇಕ್ಗಳು, ಕೇಕ್ನ ವಿಶೇಷತೆ ಏನು ಅಂತ ಸರ್? ನಮಸ್ತೆ ಸರ್. ಡಾಲ್ಫಿನಲ್ಲಿ ಸತತವಾಗಿ ನಾವು ಡಾಲ್ಫಿನ್ ಅವರು ಗೃಹ ಶೋಭಾದಲ್ಲೇ ಇರಲಿ, ಮತ್ತು ಸೆಂಟ್ ಫಿನಾನ್ಸ್ ಚರ್ಚಲ್ಲಿ, ಮತ್ತು ಇವಾಗ ಈ ನಂಜಾಬಹದ್ದೂರ್ ಛತ್ರದಲ್ಲಿ ಏನು ಒಂದು 8 ವರ್ಷದಿಂದ ಗೃಹ ಶೋಭಾದಲ್ಲಿ ನಡೆಸ್ತಾ ಇದ್ದೀವಿ. ಈಗ ಸತತವಾಗಿ 4ನೇ ವರ್ಷ ನಡೆಸ್ತಾ ಇದ್ದೀವಿ ಇಲ್ಲಿ. ಎಲ್ಲ ಥರದ ಕೇಕ್ ಮತ್ತು ಸೂಫ್ಲೇಸ್, ಟಾರ್ಟ್ ಮತ್ತು ಕುಕ್ಕೀಸ್, ರಸ್ಕ್, ಬ್ರೆಡ್ ಎಲ್ಲ, ಡೋನಟ್ ಏನೇನಿದೆ ಏನೇನಿಲ್ಲ ಅಂತ ಕೇಳ್ತಾರೆ ಜನ, ಅದನ್ನೆಲ್ಲ ಕೊಡ್ತಾ ಬಂದಿದ್ದೀವಿ ಸತತವಾಗಿ 16 ವರ್ಷದಿಂದ. ಇನ್ನು ಮುಂದಿನ ಅವಧಿಲೂ ಕೂಡ ಇನ್ನೂ ಸ್ವಲ್ಪ ಬ್ರಾಂಚಸ್ ಎಲ್ಲ ಓಪನ್ ಮಾಡೋದಿದೆ. ಓಪನ್ ಮಾಡಿ ಮೈಸೂರಿಯನ್ಸ್ಗೆ ಸ್ಪೆಷಲ್ ಆಗಿ ಬ್ಯಾಂಗ್ಳೂರಿಂದ ಇಲ್ಲಿಂದ ಏನು ಬ್ಯಾಂಗ್ಳೂರ್ಗೆ ಹೋಗಬೇಕು ಅದು ಸಿಗುತ್ತೆ ಇದು ಸಿಗುತ್ತೆ ಅದನ್ನು ಕಟ್ ಮಾಡಿ ಮೈಸೂರಿಯನ್ಸ್ಗೆ ಮೈಸೂರಲ್ಲೇ ಎಲ್ಲ ತರಹದ ಒಂದು ಕೇಕ್ ಇರ್ಬೋದು, ಏನೇ ಒಂದು ಆಹಾರ ಪದಾರ್ಥಗಳು ನಮ್ಮ ಒಂದು ಬೇಕರಿಲಿ ಸಿಗೋ ಮಾಡೋ ಒಂದು ಉದ್ದೇಶನೇ ಈ ಡಾಲ್ಫಿನ್ದು. ಅದಕ್ಕೆ ಮೈಸೂರಿಯನ್ಸ್ ನಮಗೆ ದಯವಿಟ್ಟು ಸಪೋರ್ಟ್ ಮಾಡಿ, ಹೆಲ್ಪ್ ಮಾಡಿ, ಮುಂದೆ ಬರೋಕ್ಕೆ ಬಿಡಿ. ವಿಶೇಷವಾಗಿ ಈ ಬಾರಿ ಕೇಕ್ ಉತ್ಸವದಲ್ಲಿ ಯಾವ್ಯಾವ ವಿನ್ಯಾಸದ ಕೇಕ್ಗಳನ್ನ ಸಿದ್ಧಪಡಿಸಲಾಗಿದೆ? ಎಷ್ಟು ಕೆಜಿ ಕೇಕ್ಗಳನ್ನ ಸಿದ್ಧಪಡಿಸಿದ್ದೀರಾ? ಕೇಕ್ ಅಂದರೆ ಸಾಮಾನ್ಯವಾಗಿ ಬೃಹತ್ತಾಕಾರದ ಕೇಕ್ಗಳನ್ನ ಸರ್ವೇ ಸಾಮಾನ್ಯ ನೋಡೋದು. ವಿಶೇಷವಾಗಿ ಈ ಕೇಕ್ ಉತ್ಸವದಲ್ಲಿ ಎಷ್ಟು ಕೆಜಿ ಕೇಕ್ನ ಸಿದ್ಧಪಡಿಸಿದ್ದೀರಾ? ನಾವು ಈ ಒಂದು ಗೃಹ ಶೋಭೆಗೆ ಅಂತಲೇ ಒಂದು ಸ್ಪೆಷಲ್ ಆಗಿ ಒಂದು ಪಾರ್ಲಿಮೆಂಟ್ ಕೇಕ್ನ ಮಾಡಿದ್ದೀವಿ. ಅದಕ್ಕೆ ನಾವು ಒಂದು 8 ಮೆಂಬರ್ಸಿನ ಒಂದು ಸಹಾಯ ತಗೊಂಡು ಒಂದು ತಿಂಗಳು ಅದಕ್ಕೋಸ್ಕರನೇ ಒಂದು ತಿಂಗಳ ಅವಧಿಯಲ್ಲಿ 8,000 ಕೆಜಿಯನ್ನು ಅಳವಡಿಸಿ ಒಂದು ಪಾರ್ಲಿಮೆಂಟ್ ಕೇಕನ್ನು ಒಂದು ಬೃಹತ್ತಾದ ಒಂದು ಕೇಕು ಮತ್ತು ತುಂಬ ಆಕರ್ಷಣೀಯವಾದದ್ದು ಅಂತಲೂ ಹೇಳ್ಬೋದು ಮೈಸೂರಲ್ಲಿ. ಅದ್ರ ಜೊತೆಗೆ ನೀವು ನೋಡ್ತಿದ್ದೀರಾ, ಈ ಕೇಕ್ ಮತ್ತು ಇದು ಎಲ್ಲ ಇದಕ್ಕಿಂತ ಸ್ವಲ್ಪ ಬೇರೆ ಬೇರೆ ಕೇಕ್ ಇನ್ನೂ ತುಂಬ ಜಾಸ್ತಿ ಮಾಡಿದ್ದೀವಿ. ಮತ್ತು ಮುಂದಿನ ಅವಧಿಯಲ್ಲಿ ಇನ್ನೂ ಚೆನ್ನಾಗಿ ನಾವು ಇದನ್ನು ನಡೆಸ್ಕೊಂಡು ಹೋಗ್ತೀವಿ ಅಂತ ಒಂದು ಭರವಸೆ ಕೊಡ್ತಿದ್ದೀವಿ. ಸಾರ್ವಜನಿಕರಿಂದ ಯಾವ ರೀತಿ ರೆಸ್ಪಾನ್ಸ್ ವ್ಯಕ್ತವಾಗ್ತಿದೆ? ಇನ್ನೇನು ಹೊಸ ವರ್ಷ ಬರ್ತಾ ಇದೆ, ಈ ಸಂದರ್ಭ ಇಂಥ ಕೇಕ್ ಉತ್ಸವ ಏರ್ಪಡಿಸಿರೋದು ಎಷ್ಟು ಸಹಕಾರಿಯಾಗುತ್ತೆ ಸಾರ್ವಜನಿಕರಿಗೆ, ಹಾಗೆ ನಿಮ್ಮ ಸಂಸ್ಥೆಗಳಿಗೆ? ನಮ್ಮ ಮೈಸೂರಿನ ಜನರು ನಮಗೆ ತುಂಬ ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ತುಂಬ ಪಾಸಿಟಿವ್ ಆಗಿ ನಮಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ, ಮುಂದಕ್ಕೂ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ನಮಗೆ. ಆ ರೀತಿ ಅವ್ರಿಗೆ ಏನು ಬೇಕು, ಈಗ ಹೊಸ ವಿನ್ಯಾಸದಲ್ಲಿ ಕೇಕ್ಗಳು ಮಾಡೋದಿರ್ಬೋದು, ಮತ್ತು ಒಂದು ಟೇಸ್ಟ್ ಕೊಡೋದಿರ್ಬೋದು, ಮತ್ತು ಹೊಸ ಒಂದು ಐಟಮ್ ತರೋದ್ರಲ್ಲಿ ಇರ್ಬೋದು, ಎಲ್ಲದರಲ್ಲೂ ನಾವು ಪಾಸಿಟಿವ್ ಆಗಿ ಅವ್ರಿಗೆ ವ್ಯಕ್ತಪಡಿಸ್ತಾನೆ ಬಂದಿದ್ದೀವಿ. ಅವರು ಅದೇ ಥರ ನಮಗೆ ಒಂದು ಅಭಿಲಾಷೆ ಇದೆ. ಸರ್, ಜನ ಬದಲಾದಂತೆ ಕೇಕ್ಗಳು ಬದಲಾಗ್ತಿದೆ, ಅದರ ರುಚಿನೂ ಬದಲಾಗುತ್ತೆ. ಈ ನಡುವೆ ಇತ್ತೀಚೆಗೆ ಸಾರ್ವಜನಿಕರು ಯಾವ ಟೈಪ್ ಆಫ್ ಕೇಕ್ನ ಇಷ್ಟಪಡ್ತಿದ್ದಾರೆ, ಹಾಗೂ ಈ ಕೇಕ್ ಉತ್ಸವದಲ್ಲಿ ಯಾವ ಕೇಕ್ಗೆ ಹೆಚ್ಚಿನ ಒಲವು ತೋರಿಸ್ತಾ ಇದ್ದಾರೆ ಜನ? ಈ ಸಲ ಈ ಒಂದು ಟ್ರೆಂಡ್ ಏನಿದೆ ಅಂದರೆ ಜಾಸ್ತಿ ಮಾಡಾಗಿರ್ಬೇಕು ಕೇಕ್ಸ್ ಎಲ್ಲ. ನೋಡೋಕ್ಕೆ ತುಂಬ ಲುಕ್ ಆಗಿರಬೇಕು, ಅದೇ ಥರ ಟೇಸ್ಟು ಇರಬೇಕು ಅಂತ ಕೇಳ್ತಾರೆ ನಮ್ಮ ಮೈಸೂರವರು. ಬ್ಯಾಂಗ್ಳೂರಲ್ಲೆಲ್ಲ ತಿನ್ನೋದು 1 ಪೀಸ್ ಇರ್ಬೋದು. ತಿನ್ನೋದು 1 ಪೀಸ್ ಇದ್ರೂ ಅವ್ರಿಗೆ ನೋಡೋಕ್ಕೊಂದು ಚೆನ್ನಾಗಿದ್ರೆ ಸಾಕು, ಟೇಸ್ಟ್ ಎಲ್ಲ ಏನು ಕೇಳಲ್ಲ. ಬಟ್ ಮೈಸೂರಿಯನ್ಸ್ ಆ ಥರ ಇಲ್ಲ ಅನ್ಕೋತೀನಿ. ಮೈಸೂರವ್ರಿಗೆ ನೋಡೋಕ್ಕೂ ಚೆನ್ನಾಗಿರಬೇಕು, ತಿನ್ನೋಕ್ಕೂ ಚೆನ್ನಾಗಿರೋ, ಅದರಲ್ಲೂ ಜಾಸ್ತಿ ಫ್ರೆಶ್ನೆಸ್ ಕೇಳ್ತಾರೆ. ಎಕ್ಸಾಂಪಲ್ ಇವಾಗ ಸ್ಟ್ರಾಬೆರಿ ಕ್ರಶ್ ಕೇಳಲ್ಲ, ಸ್ಟ್ರಾಬೆರಿ ಫ್ರೂಟ್ ಕೇಳ್ತಾರೆ, ಫ್ರೂಟಲ್ಲೇ ಮಾಡಿರಬೇಕು. ಆ ಥರ ಒಂದು ನ್ಯಾಚುರಲಿಟಿಯಾಗಿ ಕೇಳ್ತಾರೆ. ಅದೊಂದು ತುಂಬ ಇದು ಡಾಲ್ಫಿನ್ ಅಸಿಸ್ಟೆಂಟ್ ಮ್ಯಾನೇಜರ್ ದರ್ಶನ್ ಅವರ ಮಾತುಗಳು. ಇವರು ಸಹ ಹೇಳ್ತಾ ಇದ್ದಾರೆ, ಮೈಸೂರಿಗರು ಕೇಕ್ ಮೇಲೆ ಅಪಾರವಾದ ಪ್ರೀತಿ ತೋರಿಸ್ತಾರೆ. ಪ್ರತಿ ವರ್ಷ ಏರ್ಪಡಿಸುವಂತಹ ಕೇಕ್ ಉತ್ಸವ ಆಗಿರ್ಬೋದು ಅಥವಾ ಮತ್ತೊಂದು ವೇದಿಕೆಗಳಾಗಿರ್ಬೋದು, ಅಲ್ಲೆಲ್ಲ ನಮ್ಮ ಸಂಸ್ಥೆಯಲ್ಲಿ ಸಿದ್ಧಪಡಿಸುವಂತಹ ಕೇಕ್ಗೆ ಮುಗಿ ಬೀಳ್ತಾರೆ. ಜನ ಬದಲಂತೆ ಕೇಕ್ನ ವಿನ್ಯಾಸ, ರುಚಿ ಎಲ್ಲವೂ ಸಹ ಬದಲಾಗ್ತಿದೆ. ಈ ನಡುವೆ ಕೇಕ್ ಪ್ರಿಯರ ಸಂಖ್ಯೆಯೂ ಎಷ್ತಾ ಇದೆ. ಈ ಬಾರಿ ಆಯೋಜಿಸಿರುವಂತಹ ಮಾಗೆ ಉತ್ಸವದ ಈ ಕೇಕ್ ಮೇಳ ನಿಜವಾಗ್ಲೂ ಯಶಸ್ವಿಯಾಗಿದೆ. ಸಾರ್ವಜನಿಕರಿಂದ ಒಳ್ಳೆ ರೆಸ್ಪಾನ್ಸ್ ವ್ಯಕ್ತವಾಗಿದೆ ಅಂತ ತಮ್ಮ ಖುಷಿಯನ್ನು ಹಂಚ್ಕೊಂಡ್ರು. ಕ್ಯಾಮ್ರಾ ಪರ್ಸನ್ ಆದಿ ಜೊತೆ ಅರ್ಸು, ಭೂಮಿ ಟಿವಿ, ಮೈಸೂರು.